ಸರ್ ಹಸು ಶಾಂಪೂನ ನಮ್ಮ ಪ್ರೆಷರ್ ವಾಶಲ್ಲಿ ಹಾಕೊಂಡು ಯೂಸ್ ಮಾಡಿದ್ರೆ ಹಾಲಲ್ಲಿ ಸ್ನಾನ ಮಾಡ್ದಂಗೆ ಆಗ್ತಾ ಇದೆ. ಸರ್ ಹಸು ಮೈ ವಾಶ್ ಮಾಡ್ತೀರಾ, ವಾಶ್ ಮಾಡ್ಕೋಬೋದು. ಕೊಟ್ಟಿಗೆ ಮನೆ ಫ್ಲೋರಿಂಗ್ ಕ್ಲೀನ್ ಮಾಡ್ಕೋಬೇಕಾ, ಅದು ಕ್ಲೀನ್ ಮಾಡ್ಕೋಬೋದು. ಬೈಕು, ಕಾರು, JCB ಏನಿದೆ ಎಲ್ಲ ವಾಶ್ ಮಾಡ್ಕೋಬೋದು. ತೋಟದಲ್ಲಿ ಪೆಸ್ಟಿಸೈಡ್ಸ್ ಹೊಡಿಬೇಕಾ, ಇಲ್ಲಾಂದರೆ ನಿಮಗೆ ಸ್ಪ್ರೇಯರ್ ಮಾಡಬೇಕಾ, ಅದು ಕೂಡ ಅಗಲ ಶಾರ್ಪ್ ಮಾಡ್ಕೊಂಡು ಸ್ಪ್ರೇಯರು ಕಂಪ್ಲೀಟಾಗಿ 10-20 ಕೆಲಸ ಇದು ಒಂದೇ ಮಷಿನ್ ಮಾಡ್ಕೊಡುತ್ತೆ. ಸರ್ ಒಂದು ಬಕೆಟ್ ನೀರಿದ್ರೆ ಸಾಕು, ಆರಾಮಾಗಿ 10 ನಿಮಿಷದಲ್ಲಿ ಒಂದು ಹಸು ವಾಶ್ ಮಾಡ್ಬೋದು. ಕೊಟ್ಟಿಗೆ ಮನೆ ವಾಶ್ ಮಾಡೋರಿಗೆ ನೀರು ಜಾಸ್ತಿ ಬೇಕಾಗುತ್ತೆ, ಅದಾದಮೇಲೆ ಪರ್ಕೆಲ್ಲೂ ಗುಡಿಸ್ಬೇಕಾಗುತ್ತೆ. ಈ ಪ್ರೆಷರ್ ವಾಷರಲ್ಲಿ ಎಲ್ಲ ಒಂದೇ ಕೆಲಸ ಮಾಡ್ಕೋಬೋದು. ಸರ್ ಗಂಟೆಗಟ್ಟಲೆ ಮಾಡುವ ಕೆಲಸ ನಮ್ಮ ಪ್ರೆಷರ್ ವಾಷರ್ನ ಪರ್ಚೇಸ್ ಮಾಡಿದ್ರೆ 10 ನಿಮಿಷದಲ್ಲಿ ಮಾಡಿಕೊಡುತ್ತೆ. ಸರ್ ಇದು ರೈತರಿಗೋಸ್ಕರ ಮಾಡಿರೋ ಪ್ರಾಡಕ್ಟ್, ಅದಕ್ಕೆ ರೈತರಿಗೋಸ್ಕರನೇ 50% ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ಸರ್ ಎವರ್ಗ್ರೀನ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಯಾವುದಾದ್ರೂ ತಗೊಳ್ಳಿ, ನಿಮಗೆ 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿನ ಕೊಡ್ತೀವಿ. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ. ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ. ನಮಸ್ತೆ ವೀಕ್ಷಕರೇ, ಏಮ್ ಸ್ಕ್ವೇರ್ ಕಾರ್ಪೊರೇಷನ್ಗೆ ಮತ್ತೊಮ್ಮೆ ಸ್ವಾಗತ. 2025 ಮುಗಿತಾ ಬರ್ತಾ ಇದೆ, 2026 ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ರೈತರಿಗಂತಾನೆ ಪ್ರೆಷರ್ ವಾಷರ್ನ ಅಪ್ಗ್ರೇಡ್ ಮಾಡೆಲ್ನ ಲಾಂಚ್ ಮಾಡಿದ್ದೀವಿ. ಇದು ಯಾವ ಥರ ಯೂಸ್ ಆಗುತ್ತೆ ಅಂತೇಳಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ತೋರಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಸರ್ ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತರು ಅಂತಲೇ ಹೇಳಬೇಕು. 100% ರೈತರೇ. ಸೊ ಅದಕ್ಕೆ ಅವ್ರಿಗೆ ಯೂಸ್ ಆಗುವ ಪ್ರೆಷರ್ ವಾಷರು, ಅದಕ್ಕೆ ಯೂಸ್ ಆಗುವ ಪ್ರಾಡಕ್ಟ್ ಅಂದರೆ ಪ್ರೆಷರ್ ವಾಷರು. ಇಲ್ಲಿವರೆಗೂ ಕಾರ್ ವಾಷಿಂಗ್, ಬೈಕ್ ವಾಷಿಂಗ್ ಡೆಮೋಲ್ಲ ತೋರಿಸಿದ್ದೀವಿ. ಸೊ ಅದು ಅತಿ ಹೆಚ್ಚು ಜಾಸ್ತಿ ಉಪಯೋಗ ಅಂದರೆ ರೈತ ಅಂತ ಹೇಳಬೇಕು. ಏನಕ್ಕೆ ಇದರಲ್ಲಿ ನಿಮಗೆ ಫ್ಲೋರಿಂಗ್ ಇರಲಿ, ಡೈರೆಕ್ಟ್ ಹಸು ಮೈ ವಾಶ್ ಮಾಡೋಕ್ಕಿರಲಿ. ಸೊ ಡೈಲಿ ನೀವು ಹೋಗ್ತೀರಾ, ತಿಸ್ತೀರಾ, ಇದು ಮಾಡ್ತೀರಾ, ಅದಕ್ಕೆ ಹೆಲ್ತ್ ಚೆನ್ನಾಗಿರುತ್ತೆ, ಅವೆಲ್ಲ ಮೇಂಟೈನ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಒಂದು ಪ್ರೆಷರ್ ವಾಷನ್ನು ಮೇಂಟೈನ್ ಮಾಡಿದ್ರೆ, ಸೊ ನಿಮ್ಮ ಎಕರೆ ಆಗಿರಲಿ, ಒಂದು ದೊಡ್ಡದು ಕೊಟ್ಟಿಗೆ ಮನೆ ಆಗಿರಲಿ, ಜಸ್ಟ್ ಈ ಥರ ಪ್ಲಗಿನ್ ಮಾಡಿ ಇದರಲ್ಲಿ ನೀವು ಅಗ್ಲ ಶಾರ್ಪ್ ಎಲ್ಲ ಮಾಡ್ಕೋಬೋದು. ಸೊ ನಿಮಗೆ ಕಾಣಿಸಿರ್ಬೋದು ಗಲೀಜು ಆ ಥರ ಇದೆ ಅಂತ. ಸೊ ಕೈಯೆಲ್ಲ ಎತ್ತಿತೀರಾ, ಆ ಥರ ಬಂಡ್ಲಿ ಮಾಡ್ತೀರಾ, ಲಾಸ್ಟಿಗೆ ಕ್ಲೀನ್ ಮಾಡೋಕ್ಕೆ ನಿಮಗೆ ಒಂದು ಪರ್ಪಸ್ ಮಷಿನ್ ಬೇಕಾಗುತ್ತೆ. ಡೈಲಿ ನಿಮ್ಗೆ ಇಲ್ಲಾಂದರೆ ಇದ್ರ ಮೇಲೆ ಒಂದು 2 hours 3 hours ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಸೊ ಪ್ರೆಷರ್ ವಾಷಲ್ಲಿ ವಿತಿನ್ 5 minutesಲ್ಲಿ ಈ ಥರ ಹೋಲ್ಡ್ ಮಾಡಿ ಎಕ್ಸ್ಪೆಂಡ್ ಆಗುತ್ತೆ. ಸರ್ ನೋಡ್ತಾ ಇದ್ರಲ್ಲ ಯಾವ ಥರ ಕ್ಲೀನ್ ಆಗ್ತಾ ಇದೆ ಅಂತ. ಇದಕ್ಕೆ ಏನು ಬೋರ್ವೆಲ್ ಬೇಡ, ಒಂದು ಎಕ್ಸ್ಟ್ರಾ ಪೈಪ್ ಏನು ಬೇಡ, ಮತ್ತೆ ಪರ್ಕೆಯಲ್ಲಿ ಉಜ್ಜೋದು ಏನೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಬಕೆಟಲ್ಲಿ ಆರಾಮಾಗಿ ಈ ಥರ ಅಗಲ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಫ್ಲೋರ್ ಮೇಲೆ ಇರೋದು ಕ್ಲೀನಿಂಗ್ನ. ಇನ್ನೂ ರಫ್ ಆಗಬೇಕಾ, ಶಾರ್ಪ್ ಆಗಬೇಕಾ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಜಸ್ಟ್ ಈ ಥರ ನೋಡ್ತಾ ಇರ್ಬೋದು ನೀವು. ಈ ಥರ ಅಗಲ ಶಾರ್ಪ್ ಮಾಡ್ಕೊಳ್ಳಿ, ಪ್ರೆಷರ್ ಅಲ್ಲೇ ನಿಮಗೆ ಕ್ಲೀನಾಗಿ ಕಂಪ್ಲೀಟ್ ಮೇಂಟೆನೆನ್ಸ್ನ ಮಾಡ್ಕೋಬೋದು. ಸೊ ಒಂದು ಫ್ಲೋರಿಂಗ್ ಕ್ಲೀನ್ ಮಾಡ್ತೀವಿ. ಫ್ಲೋರಿಂಗ್ ಕ್ಲೀನ್ ಮಾಡೋಕ್ಕೆ ವಿತಿನ್ 5 ನಿಮಿಷದಲ್ಲಿ ಫ್ಲೋರಿಂಗ್ ಎಲ್ಲ ಕ್ಲೀನ್ ಮಾಡೋಕ್ಕೆ. ಸೊ ಸರ್ ನಮ್ಮ ರೈತರಿಗೆ ಒಂದು ದೊಡ್ಡ ತಲೆನೋವು ಅಂದರೆ ಹಸು ಮೈ ವಾಶ್ ಮಾಡೋದು. ಡೈಲಿ ವಾಶ್ ಮಾಡಬೇಕು, ಇಲ್ಲಾಂದ್ರೂ 3-4 ಬಕೆಟ್ ಬೇಕು, ಅರ್ಧ ಗಂಟೆ ಟೈಮ್ ಬೇಕು. ಅದು ವಾಶ್ ಮಾಡಿಲ್ಲ ಅಂದರೆ ಹಸು ಮೈ ಮೇಲೆ ಕಿರಿಕಿಟಗಳು ಏನಿರುತ್ತೆ, ವಿಡ್ದಾಗಳು ಏನಿರುತ್ತೆ ಅದನ್ನು ಕಚ್ಕೊಳ್ಳುತ್ತೆ. ಅದಕ್ಕೆ ಆರೋಗ್ಯಕ್ಕೆ ಇಶ್ಯೂ ಮಾಡುತ್ತೆ. ಅವಾಗೆ ಅನಾರೋಗ್ಯ ಆಗುತ್ತೆ. ಹಸು ನಿಮಗೆ ಸರಿಯಾಗಿ ಬ್ರೀಡಿಂಗ್ ಬರಲ್ಲ, ಸರಿಯಾಗಿ ಹಾಲು ಕೊಡಲ್ಲ, ಇದೆಲ್ಲ ತೊಂದರೆ ಇದ್ದೇ ಇರುತ್ತೆ. ಅದಕ್ಕೆ ನೀವು ಡೈಲಿ ಯೂಸ್ ಮಾಡ್ತೀರಾ. ಸೊ ನಮ್ಮ ಪ್ರೆಷರ್ ವಾಷರಲ್ಲಿ ಸೊ ನಿಮ್ಮದು ಹಸು ವಾಶ್ ಮಾಡೋದು, ಮೈ ವಾಶ್ ಮಾಡೋಕ್ಕೆ ನಿಮಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರೆ ನೀವು ಏನು ಯೂಸ್ ಮಾಡ್ತೀರಾ, ಆ ಶಾಂಪೂನ ಈ ಫೋಮ್ ಬಾಟ್ಲ್ ಒಳಗೆ ಹಾಕ್ಕೊಳ್ಳಿ. ಜಸ್ಟ್ ಈ ಥರ ನಿಂತಿರೋದು ಹಸುಗಿನೇ ನೋಡಿ ಸರ್ ಹೆಂಗೆ ಹೋಗ್ತಾ ಇದೆ. ಈ ಹಸುನ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆ. ಅದಕ್ಕೆ ಮೈಗೆ ಏನು ತೊಂದರೆ ಆಗಲ್ಲ. ಜಸ್ಟ್ ಈ ಥರ ಆಗ್ಬಿಟ್ಟು ಒಂದು 2 ನಿಮಿಷ ಬಿಡಿ, ಅದ್ರಲ್ಲಿ ಏನಿರೋದೆಲ್ಲ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಆಗಿಬಿಟ್ಟು ಅದನ್ನು ಎಂಜಾಯ್ ಮಾಡ್ತಾ ಇರುತ್ತೆ. ಸರ್ ಅದೇ ನೊರೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಬಿಟ್ಟು ಡ್ರೈ ಆಗಿಬಿಟ್ಟು ಕೆಳಗಡೆ ಬಿಡ್ತಾ ಇದೆ. ಸೊ ಹಸುಗೇನು ತೊಂದರೆ ಆಗ್ತಾ ಇಲ್ಲ, ನಿಮಗೆ ಆರಾಮಾಗಿ ಹಸುನ ಎಂಜಾಯ್ ಮಾಡುತ್ತೆ. ಎಲ್ಲ ವಾಷಿಂಗ್ ಆದಮೇಲೆ ಎಲ್ಲ ಇಂದ ಬಾಕ್ಸ್ ಸರ್ ನಮ್ಮ ಒಂದು ಪ್ರೆಷರ್ ವಾಷರ್ ಪರ್ಚೇಸ್ ಮಾಡ್ಕೊಬಿಟ್ರೆ ನಮ್ಮ ಹತ್ರ ಬೇರೆ ಏನು ಪರ್ಚೇಸ್ ಮಾಡೋಂಗಿರಲ್ಲ. ಎಲ್ಲ ಇಂದ ಬಾಕ್ಸ್ ಬಂದುಬಿಟ್ಟಿರುತ್ತೆ. ನಿಮಗೆ ನಾವೇನು ಲಿಕ್ವಿಡ್ ಕೊಡ್ತೀವಿ ಆ ಲಿಕ್ವಿಡಲ್ಲಿ ಬೈಕ್ ಆದರೂ ವಾಶ್ ಮಾಡಿ, ಹಸು ಆದರೂ ವಾಶ್ ಮಾಡಿ, ಏನು ಹಾರ್ಮ್ಫುಲ್ ಯೂಸಸ್ ಆಗಲ್ಲ ನಿಮಗೆ. ಜಸ್ಟ್ ಎಲ್ಲ ಆದಮೇಲೆ ಈ ಥರ ಅಗ್ಲ ಶಾರ್ಪ್ ಸೆಟ್ಟಿಂಗ್ಸ್ ಇರುತ್ತೆ. ನಿಮಗೆ ಫ್ಲೋರಿಂಗ್ ಕ್ಲೀನ್ ಮಾಡೋಕ್ಕೆ ನಿಮಗೆ ಅಗ್ಲ ಥರ ಬರುತ್ತೆ. ಸೊ ಇದೇನು ಅಗ್ಲನ ಶೇಪ್ ಮಾಡ್ಕೊಂಡು ಸೊ ಜಸ್ಟು ಮತ್ತೆ ಹೂವು ಥರ ಹೋಗ್ಬಿಟ್ಟು ಬಸ್ಸು ಮೈಗೆ ಟಚ್ ಆಗಿಬಿಟ್ಟು ಅದ್ರ ಒಳಗಡೆ ಏನೇನಿದೆ ಎಲ್ಲ ತೊಗೊಂಡು ನಿಮಗೆ ಆಚೆ ಬಂದುಬಿಟ್ಟು ಕ್ಲೀನ್ ಆಗ್ತಾ ಇರುತ್ತೆ. ಸೊ ಹಸು ಮೈಗೂ ಏನೂ ಆಗಲ್ಲ. ಸೊ ಇನ್ನೊಂದು ಪ್ರೆಷರ್ ವಾಷಲ್ಲಿ ನಮ್ಮದು ಏನಿದೆ ಅಂದರೆ ನಿಮಗೆ ಇಂಪಾರ್ಟೆನ್ಸು, ಪ್ರೆಷರ್ನ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು ನೀವು. ಸರ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾರೆ. ನನ್ನ ಕೈ ಅಂತೂ ಮುಟ್ತಾನೆ ಇಲ್ಲ, ಎಷ್ಟು ಗಲೀಜಿತ್ತು ಅಂತ. ಈಗ ಎಷ್ಟು ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಇದೇ ಕೆಲಸ ನೀವು ಡೈಲಿ 1/2 hour ಕೈಯಲ್ಲಿ ಉಜ್ಜಿ ಎಲ್ಲ ಇದು ಮಾಡಬೇಕು. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲೀನಾಗಿ ರಿಸಲ್ಟ್ ಸಿಗಲ್ಲ. ಸೊ ಜಸ್ಟ್ ಇನ್ಸ್ಟಾಲ್ ಮಾಡಿ, ಒಂದು ಪ್ಲಗಿನ್ ಮಾಡಿ, ಒಂದು ಬಕೆಟಲ್ಲಿ ನೀರಲ್ಲಿ ಕೈ ಏನು ಮುಟ್ಲೇಬೇಡಿ, ಎಲ್ಲ ಆರಾಮಾಗಿ ಅದೇ ಕ್ಲೀನ್ ಆಗಿಬಿಡುತ್ತೆ. ಸರ್ ಫ್ಲೋರಿಂಗ್ ಕ್ಲೀನಿಂಗ್ ಮಾಡಿದ್ವಿ, ಹಸು ಮೈನ ವಾಶ್ ಮಾಡಿದ್ವಿ. ಡೈಲಿ ಹಸು ವಾಶ್ ಮಾಡೋಕೆ ನಿಮಗೆ 2-3 ಗಂಟೆ ಮಲ್ಲೇ ಹೋಗಿಬಿಡುತ್ತೆ. ಕೈಯಲ್ಲಿ ಉಜ್ಜಬೇಕು, ಅದು ನೀಟಾಗಿ ಕ್ಲೀನ್ ಆಗಲ್ಲ. ಅದು ಕ್ಲೀನ್ ಆಗಲ್ಲ ಅಂದರೆ ನೊಣ ಎಲ್ಲ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಅದೆಲ್ಲ ಆರೋಗ್ಯ ಸಮಸ್ಯೆ ಏನಾದರೂ ಇಶ್ಯೂ ಆಗುತ್ತೆ. ಮತ್ತು ಆಸ್ಪತ್ರೆ ಇದೆಲ್ಲ ಕೆಲಸ ಇರುತ್ತೆ. ಏನೆಲ್ಲ ಜಸ್ಟ್ ಪ್ರೆಷರ್ಷನ್ನ ಪರ್ಚೇಸ್ ಮಾಡಿ ಫ್ಲೋರಿಂಗ್ ಕ್ಲೀನಿಂಗ್ ಮಾಡಿ
ಹಸು ಮೈನ ವಾಶ್ ಮಾಡಿ. ಸೊ ಇದಕ್ಕೆ ನೀವು ಬೇಕಾದರೆ ಹಸುಗೆ ಇರಲಿ ಕೊಟ್ಟಿಗೆ ಮನೆಗೆ ಇರಲಿ ಏನಾದರೂ ಔಷಧಿ ಹೊಡಿಬೇಕಾ, ಲಿಕ್ವಿಡ್ ಔಷಧಿ ಬರುತ್ತೆ. ಲಿಕ್ವಿಡ್ ಔಷಧಿ ಫೋಮಿಂಗ್ ಏನು ಪ್ರೆಷರ್ ವಾಷರ್ ಇದೆ, ಬಕೆಟ್ ಒಳಗಡೆಗೆ ನೀವು ಏನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಅದು ಕೂಡ ಇದರಲ್ಲೇ ಔಷಧಿ ಕೂಡ ಹೊಡ್ಕೋಬೋದು. ಡೈರೆಕ್ಟ್ ಹಸುಗೂ ಹೊಡಿಬೋದು, ಡೈರೆಕ್ಟ್ ಫ್ಲೋರಿಂಗು ಹೊಡ್ಕೋಬೋದು. ಸೊ ಇದರಿಂದ ನಿಮಗೆ ನೀರು ಕಡಿಮೆ ಬಳಕೆ ಆಗುತ್ತೆ. ಬಿಸಿಗಾಲದಲ್ಲಿ ಅಂತೂ ನಿಮಗೆ ನೀರಿನ ಬಳಕೆ ಕೊರತೆ ಜಾಸ್ತಿನೇ ಇರುತ್ತೆ. ಆವಾಗ ಕೇವಲ ಒಂದೇ ಒಂದು ಬಕೆಟಲ್ಲಿ 2 ಹಸುನ ವಾಶ್ ಮಾಡಿ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ನೀರನ್ನ ಬೇಕಾದರೆ ಆರಾಮಾಗಿ ನೀವು ಒಂದು ಕೊಟ್ಟಿಗೆ ಮನೆ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಹಸು ವಾಶ್ ಅಲ್ಲ, ಕೇವಲ ಹಸು ವಾಶ್ ಜೊತೆ ನಿಮಗೆ ಕಾರ್ ವಾಷಿಂಗ್ ಇರಲಿ, ಬೈಕ್ ವಾಷಿಂಗ್ ಇರಲಿ, ಮನೆ ಕ್ಯೂರಿಂಗ್ ಇರಲಿ, ಈ ಥರ ಬೋಟ್ಸ್ಗೆ ಕ್ಲೀನ್ ಮಾಡೋಕ್ಕಿರಲಿ. ಸೊ ಮಲ್ಟಿಪರ್ಪಸ್ಗೆ ಒಂದೇ ಮಷಿನ್ ಅಂತ ಹೇಳಿದೆ. ಹಸು ವಾಶ್ ಮಾಡೋದು ತೋರಿಸ್ಕೊಟ್ಟೆ. ಸೊ ನಮ್ಮ ಮುಂದೆ ಒಂದು ಕಾರು ಇದೆ, ಕಾರ್ಗೂ ವಾಶ್ ಮಾಡೋಣ. ಇದರಲ್ಲೇ ಡೀಟೇಲಿಂಗು ಮಾಡೋಣ, ವಾಷಿಂಗು ಮಾಡೋಣ, ಫೋಮಿಂಗು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸತಿ ಪ್ರೆಷರ್ ಯಾವ ಹೈಟ್ ಆಗುತ್ತೆ. ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ ನೀವು, ಎವರ್ಗ್ರೀನ್ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಬೋರ್ಡು. ಸೊ ಈ ಥರ ಬೋರ್ಡ್ಗೆ ನಿಮಗೆ ಪ್ರೆಷರ್ ಏನು ಕಾಣಿಸ್ತಾ ಇದೆ ಸರ್, ಮನೆ ಕ್ಯೂರಿಂಗ್ ಮಾಡ್ಕೊಳ್ಳಿ, ಬೋರ್ಡ್ ವಾಷಿಂಗ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಇನ್ನು ಮುಂದೆ ನೋಡ್ತಾ ಇದ್ದೀರಾ ಕಾರು. ಸೊ ಸರ್, ಪ್ರೆಷರ್ ಫೀಲ್ ಮಾಡಬೇಕಂದ್ರೆ ಪ್ರೆಷರ್ನ ಜಸ್ಟ್ ನಾವು ಪುಷ್ ಮಾಡಿದ್ರೆ ಸೊ ಗನ್ನೆ ನಿಮಗೆ ಹಿಂದೆ ತೆರಳುತ್ತೆ. ಪ್ಯೂರ್ಲಿ 130 ಬಾರ್ ಪ್ರೆಷರ್ ಬರುತ್ತೆ. 130 ಬಾರಿಂದ ಡೊಮೆಸ್ಟಿಕಲ್ಲಿ 190 ಬಾರ್ವರೆಗಿದೆ. ಸೊ ನಾನು ಜಸ್ಟ್ ನಿಮಗೆ ಇಂಪ್ರೂವ್ ಮಾಡ್ಕೊಡ್ತಾ ಇರೋದು ಇದು 130 ಬಾರ್ ಪ್ರೆಷರ್ ನೀವು ಫೀಲ್ ಮಾಡಿಕೊಂಡ್ರೆ ಮಿಕ್ಕಿದ ಎಲ್ಲ ಪ್ರೆಷರ್ ನಿಮಗೆ ಆಟೋಮೆಟಿಕ್ ಆಗಿ ಡೆಮೋನಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿರಲ್ಲ ಸರ್, ಎಷ್ಟೋ ತನಕ ನಮ್ಮ ಎಕ್ಸಿಕ್ಯೂಟಿವ್ ಸರ್ ನಿಮಗೆ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಏನೇನು ಯೂಸ್ ಆಗ್ಬೋದು, ಏನೇನು ಯೂಸ್ ಮಾಡ್ಬೋದು ಅಂತೇಳಿ. ಕೊಡುಗೆ ಆಗಲಿ, ಹಸುಗಳಾಗಲಿ, ನೀವು ಗಿಡಗಳಿಗೆ ಔಷಧಿ ಹೊಡೆಯೋಕ್ಕಾಗಲಿ, ನೀರು ಹೊಡೆಯೋಕ್ಕಾಗಲಿ ಎಲ್ಲ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಮಲ್ಟಿಪರ್ಪಸ್ಗೋಸ್ಕರ ಇದು ವಾಶ್ ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಇದು ಬಂದು ನಿಮಗೆ ಬೇಸಿಕ್ ಮಾಡಲು 130 ಬಾರ್ ಅಂತಲೇ ಹೇಳ್ಬೋದು. 1.8 HP ಮೋಟರ್ ಬರುತ್ತೆ ಇದರಲ್ಲಿ. ಮತ್ತು ನಿಮಗೆ ಫುಲ್ ಆಕ್ಸೆಸರೀಸ್ ಕಿಟ್ ಜೊತೆ ಬರುತ್ತೆ ಸರ್ ಇದರಲ್ಲಿ ನಿಮಗೆ ನೋಡಿ ಗನ್ ನೋಡ್ತಿರ್ಬೋದು ನೀವು. ಇದರಲ್ಲಿ ನಿಮಗೆ ಇನ್ಲೈಟ್ ಪೈಪ್ ಬರುತ್ತೆ, ಔಟ್ಲೈಟ್ ಪೈಪ್ ಬರುತ್ತೆ, ಫುಟ್ವಾಲ್ ಬರುತ್ತೆ, ನಿಮಗೆ ಫಿಲ್ಟರು, ಕನೆಕ್ಟರು, ಫೋಮ್ ಡಿಸ್ಪೆನ್ಸರು, ಮತ್ತು ಇದರಲ್ಲಿ ಕಾಂಪ್ಲಿಮೆಂಟರಿ ಆಗಿ 1 ಲೀಟರ್ ಫೋಮ್ ಲಿಕ್ವಿಡ್ ಕೂಡ ಕೊಡ್ತಾ ಇದ್ದೀವಿ. ಇದು ಬಂದು ನಿಮಗೆ ಕೇವಲ 4499 ರೂಪಾಯಿ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ 135 ಬಾರ್ ಇದೆ, 130 ಇದೆ, ಮತ್ತು ಇದಾದ್ಮೇಲೆ ನಿಮಗೆ 145 ಬಾರ್ ಇದೆ, 180 ಇದೆ, 190 ಇದೆ. ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಫುಲ್ ಆಕ್ಸೆಸರೀಸ್ ಕಿಟ್ ಜೊತೆ ಬರುತ್ತೆ. 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಸರ್, ಇಷ್ಟೊತ್ತಕ ನೀವು ನೋಡಿದ್ದು ನಮ್ಮದು ಪ್ರೆಷರ್ ವಾಷರ್ ಡೊಮೆಸ್ಟಿಕ್ ಪರ್ಪಸ್ಸಿಗೋಸ್ಕರ ಮನೆ ಯೂಸಿಗೆ. ಇದು ಬಂದು ನಿಮಗೆ ಕಮರ್ಷಿಯಲ್ ಪರ್ಪಸ್ ಅಂತಲೇ ಹೇಳ್ಬೋದು. 24x7 ನಿಮಗೆ ರನ್ ಆಗುತ್ತೆ ಸರ್. ಇದು ಸರ್ವಿಸ್ ಸ್ಟೇಷನ್ ಆಗಲಿ, ನೀವೇನಾದರೂ ದೊಡ್ಡ ಇದು ಮಾಡ್ತಾ ಇದ್ದೀರಾ ಅಂತಂದರೆ ಇದು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಫುಲ್ ಸೆಟ್ ನಮ್ಮ ಕಡೆಯಿಂದನೇ ಬರುತ್ತೆ. ನಿಮಗೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 21,000 ರೂಪಾಯಿಂದ 65,000 ರೂಪಾಯಿವರೆಗೂ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೋದು. ಇದಕ್ಕೂ ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ, ಲೈಫ್ ಟೈಮ್ ವಾರಂಟಿ ಇರುತ್ತೆ. ಸರ್, ಈ ಪ್ರೆಷರ್ ವಾಷರ್ ಈ ಬಾರಿ ರೈತರಿಗೋಸ್ಕರ ಅಂತಾನೆ ಮಾಡಿರೋದು ಸರ್. ರೈತರಿಗೋಸ್ಕರ ಮಾಡಿದೀವಿ ಅಂತಂದ್ರೆ ರೈತರಿಗೆ ಡಿಸ್ಕೌಂಟ್ ಕೊಡಲೇಬೇಕಲ್ವಾ ಸರ್. ಈ ಬಾರಿ ರೈತರಿಗೆ MRP ಮೇಲೆ 50% ಆಫಲ್ಲಿ ಕೊಡ್ತಾ ಇದ್ದೀವಿ. 50% 50% ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಸರ್. ನೀವು ಯಾರಾದರೆ ರೈತರು ಇರಲಿ ಸರ್, ಬನ್ನಿ ಸರ್, ಸ್ಟೋರ್ಗಾದ್ರೂ ವಿಸಿಟ್ ಮಾಡಿ, ಇಲ್ಲ ಬುಕಿಂಗ್ ಆದ್ರೂ ಮಾಡ್ಕೊಳ್ಳಿ ಸರ್. ನಿಮಗೆ MRP ಮೇಲೆ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಫ್ಲಾಟ್ ಡಿಸ್ಕೌಂಟ್ ಸರ್, ಧಮಾಕ ಆಫರ್ ಅಂತಾನೆ ಹೇಳ್ಬೋದು. ನೀವು ರೈತರಲ್ಲ ಸರ್, ರೈತರು ಮಕ್ಕಳು ಇದ್ದೀರಾ, ಅವ್ರಿಗೂ ಕೂಡ ನಿಮಗೂ ಕೂಡ ನಿಮಗೆ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್. ಮತ್ತು ಇದು ಕೊಡ್ತಾ ಇರೋದು ನಾವು ನಮ್ಮ ಕಡೆಯಿಂದ, ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಕಡೆಯಿಂದ ರೈತರಿಗೆ ಗೌರವ ಅಂತಾನೆ ಹೇಳ್ಬೋದು ಸರ್. ಇದೆಲ್ಲ ನೋಡಿದ್ರಲ್ಲ ಸರ್, ಇದು ಬಂದು ನಿಮಗೆ ಎವರ್ಗ್ರೀನ್ ಬ್ರ್ಯಾಂಡ್ ಸರ್. ಇದು ನಮ್ಮದು ಓನ್ ಬ್ರ್ಯಾಂಡ್ ಆಗಿರುತ್ತೆ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಇದು ಬಂದು ನಿಮಗೆ ರಿಜಿಸ್ಟರ್ ಕಂಪ್ನಿ ಆಗಿರುತ್ತೆ, ರಿಜಿಸ್ಟರ್ ಬ್ರ್ಯಾಂಡ್ ಆಗಿರುತ್ತೆ. ಎವರ್ಗ್ರೀನ್ ಬಂದು ಪದೇ ಕಸ್ಟಮರ್ಸ್ ಕೂಡ ಪರ್ಚೇಸ್ ಮಾಡ್ತಿದ್ದಾರೆ, ಮತ್ತು ರೆಫರೆನ್ಸ್ ಕೂಡ ಕೊಡ್ತಿದ್ದಾರೆ. ಇದು ನೀವು ಕೂಡ ಪರ್ಚೇಸ್ ಮಾಡಿ, ನೀವು ಕೂಡ ರೆಫರ್ ಮಾಡ್ತೀರಾ ಕಸ್ಟಮರ್ಸ್ಗೆ. ನಿಮಗೂ ಕೂಡ ಇದೇ ಥರ ಕ್ವಾಲಿಟಿ, ಇದೇ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು, ವಾಶ್ ಮಾಡ್ಕೋಬೋದು. ಇದಾದ್ಮೇಲೆ ನಾವು ಈಗ ವಿಡಿಯೋ ಮಾಡ್ತಾ ಇರೋದು, ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ನಮ್ಮದು ಹೆಡ್ ಆಫೀಸ್ ತುಮಕೂರು ಅಂತಲೇ ಹೇಳ್ಬೋದು. ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಹೆಡ್ ಆಫೀಸ್ ತುಮಕೂರು. ಇದು ಬಂದು ಲೊಕೇಟ್ ಆಗಿರೋದು ನಿಮಗೆ ಮರಳೂರು ರಿಂಗ್ ರೋಡ್, ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಬರುತ್ತೆ ಸರ್. ಇದಾದ್ಮೇಲೆ ನಿಮಗೆ ಹೆಡ್ ಆಫೀಸ್ ಆದಮೇಲೆ ನಮ್ಮದು ಮೈಸೂರು ಇದೆ, ಬ್ಯಾಂಗ್ಳೂರು ಇದೆ. ಬ್ಯಾಂಗ್ಳೂರಲ್ಲಿ 3 ಬ್ರಾಂಚಸ್ ಇದೆ. ಪೀಣ್ಯ ಇದೆ, ರಾಜಾಜಿನಗರ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ಮತ್ತು ಮಂಡ್ಯ, ಮೈಸೂರು, ಮದ್ದೂರು, ಶಿವಮೊಗ್ಗ, ರಾಣಿಬೆನ್ನೂರು, ಮತ್ತು ಹಿರೇಕೆರೂರು, ದಾವಣಗೆರೆ ಇದೆಲ್ಲ ಔಟ್ಲೆಟ್ ಇದೆ ಸರ್. ಬೇಕಾದ್ರೆ ನೀವು ಅಲ್ಲೂ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಹೆಡ್ ಆಫೀಸ್ಗೂ ಕೂಡ ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನು ಕೂಡ ಇದೆ. ನಿಮ್ಮ ಮನೇಲಿ ಕೂತಿದ್ದ ಜಾಗದಲ್ಲೂ ಕೂಡ ಕ್ಯಾಶ್ ಆನ್ ಡೆಲಿವರಿನ ಬುಕ್ ಮಾಡಿ ತಗೋಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನಿರೋದು ಮಾಹಿತಿ ಸಿಗುತ್ತೆ ಸರ್.